ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಜಪ ಜೋರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೆಎನ್ ರಾಜಣ್ಣ ನಿವಾಸದಲ್ಲಿ ನಡೆಸ್ತಾ ಇರುವಂತಹ ಲಂಚ್ ಮೀಟಿಂಗ್ ಮತ್ತಷ್ಟು ಕುತೂಹಲವನ್ನು ಜಾಸ್ತಿ ಮಾಡ್ತಿದೆ. ಇವತ್ತು ಮಾಜಿ ಸಚಿವ ರಾಜಣ್ಣ ನಿವಾಸದಲ್ಲಿ ಭೋಜನಾಕೂಟ, ಸಿಎಂ ಭಾಗಿಯಾಗ್ತಿದ್ದಾರೆ. ತುಮಕೂರಿನಲ್ಲಿ ರಾಜಣ್ಣ ನಿವಾಸದಲ್ಲಿ ಇವತ್ತು ಲಂಚ್ ಮೀಟಿಂಗ್ ಇದೆ. ಹೆಚ್ಚುವರಿ ಸಚಿವರಿಗೂ ಕೂಡ ಆಹ್ವಾನ ನೀಡಲಾಗಿದೆಯಾ? ತುಮಕೂರು ಶಾಸಕರು ಸಚಿವರಿಗೆ ಸೀಮಿತವಾಗಿದ್ದಂತಹ ಲಂಚ್ ಮೀಟಿಂಗ್ ಇದು. ಆದರೆ ಲಂಚ್ ಮೀಟಿಂಗಿಗೆ ಸಿಎಂ ಆಪ್ತರ ಸೇರ್ಪಡೆ ಸಾಧ್ಯತೆ ಬಹುತೇಕ ಅಂತ ಹೇಳಲಾಗ್ತಿದೆ. ಲಂಚ್ ಮೀಟಿಂಗ್ನಿಂದ ಯಾರ್ಯಾರಿಗೆ ಯಾವ್ಯಾವ ಸಂದೇಶವನ್ನು ರವಾನೆ ಮಾಡ್ತಾರೆ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಕೇವಲ ಇದೊಂದು ಔಪಚಾರಿಕವಾದಂತಹ ಲಂಚ್ ಅಂಥೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೇರಿದ್ದೇವೆ. ತುಮಕೂರು ಪ್ರವಾಸದಲ್ಲಿದ್ದಾರೆ, ಇದರಲ್ಲೇನು ವಿಶೇಷ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ ಅಂಥೇಳಿ. ಬಟ್ ಎಲ್ಲ ನಾಯಕರುಗಳು ಒಂದೇ ಕಡೆ ಸೇರಿದಾಗ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗುವಂತಹದ್ದು ಸಹಜವೇ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಜಪ ಜೋರಾಗಿರುವ ಬೆನ್ನಲ್ಲೇ ಇವತ್ತಿನ ರಾಜಣ್ಣ ನಿವಾಸದ ಲಂಚ್ ಮೀಟಿಂಗು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಯಾವ ರೀತಿಯ ಒಂದು ಸಂದೇಶವನ್ನ ಈ ಲಂಚ್ ಮೀಟಿಂಗ್ ಮೂಲಕ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದವರು ರವಾನಿಸೋದಕ್ಕೆ ರೆಡಿಯಾಗಿದ್ದಾರೆ ಅಂತ? ಸಹಜವಾಗಿ ಯಾಕಂದ್ರೆ ರಾಜಣ್ಣ ಮೊದಲಿಂದಲೂ ಕೂಡ ಸಿಎಂ ಪರವಾಗಿ ಮಾತನಾಡ್ಕೊಂಡು ಬಹಿರಂಗವಾಗಿ ಮಾತನಾಡಿದಂಥವ್ರು, ಮತ್ತೆ ಪವರ್ ಶೇರಿಂಗ್ ಅನ್ನೋದು ಇಲ್ಲ ಅಥವಾ ಸಿಎಂ ಅಧಿಕಾರ ಹಸ್ತಾಂತರ ಆಗಬಾರ್ದು, ಈ ರೀತಿ ನೇರವಾಗಿ ಹೇಳಿಕೆಗಳನ್ನ ಕೊಟ್ಟು ಬಂದು ಅದೇ ಕಾರಣಕ್ಕಾಗಿ ಕೆಂಗಣ್ಣಿಗೆ ಗುರಿಯಾಗಿ ಮತ್ತೊಂದು ಕಾರಣಕ್ಕಾಗಿ ಅವರು ಸಚಿವ ಸ್ಥಾನವನ್ನು ಕೂಡ ಕಳೆದುಕೊಂಡ್ರು. ಬಹುಶಃ ಅವರ ಮಾತಿನ ಮೂಲವೆಲ್ಲವೂ ಕೂಡ ಇದೇ ಆಗಿತ್ತು, ಸಿಎಂ ಸ್ಥಾನದ ವಿಚಾರವೇ ಆಗಿತ್ತು. ಹಾಗಾಗಿ ಅವರ ನಿವಾಸದಲ್ಲಿ ಇವತ್ತು ಮಧ್ಯಾಹ್ನ ಒಂದು ಭೋಜನ ಕೂಟ, ಅಂದರೆ ತುಮಕೂರಿನ ಕಾರ್ಯಕ್ರಮಕ್ಕೆ ಹೋಗುವಂಥ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಸಹಜವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಒಂದಷ್ಟು ಜನ ಶಾಸಕರು, ವಿಶೇಷ ಅಂದರೆ ಕೆಲವು ಆಪ್ತ ಸಚಿವರುಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅವರು ಹೋಗ್ತಾರಾ ಇಲ್ಲ ಅನ್ನುವಂಥದ್ದು ಆನಂತರ ತೀರ್ಮಾನ ಆಗುವಂಥದ್ದು. ಅವರುಗಳಿಗೂ ಕೂಡ ಆಹ್ವಾನವನ್ನಂತೂ ಕೊಟ್ಟಿದ್ದಾರೆ ರಾಜಣ್ಣ ಅನ್ನುವಂಥದ್ದು. ಅಂದರೆ ಸಿಎಂ ಆಪ್ತ ವಲಯದ ತಮಗೆ ಆಪ್ತರಿದ್ದಂಥ ಕೆಲವು ಸಚಿವರಿಗೆ ಆಹ್ವಾನ ಕೊಟ್ಟಿದ್ದರಿಂದ ಅವರುಗಳು ಹೋದರೆ ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಇವತ್ತಿನ ಮಧ್ಯಾಹ್ನದ ಲಂಚ್ ಪ್ರೋಗ್ರಾಮ್. ಆದರೆ ಸಹಜವಾಗಿ ರಾಜಣ್ಣ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಆಪ್ತರ ಮುಂದೆ ಆಡಬಹುದಾದಂಥ ಮಾತೇನು ಅನ್ನುವಂಥ ಕುತೂಹಲ. ಯಾಕಂದರೆ ನವೆಂಬರ್ ತಿಂಗಳಿದು ಪವರ್ ಶೇರಿಂಗ್ನ ವಿಚಾರ, 15ನೇ ತಾರೀಕಿನ ನಂತರ ಅವರು ದೆಹಲಿಗೆ ಹೋಗುವಂಥ ಬೆಳವಣಿಗೆ, ಇದೆಲ್ಲದಕ್ಕೆ ಮುಂಚಿತವಾಗಿ ಆಪ್ತ ಮಾಜಿ ಸಚಿವರೊಬ್ಬರ ನಿವಾಸದಲ್ಲಿ ಭೋಜನ ಕೂಟದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇರುವಂಥದ್ದು ಸಹಜ ಕುತೂಹಲವನ್ನು ಹುಟ್ಟಾಕಿದೆ. ಏನು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾರೆ ತಮ್ಮ ಆಪ್ತ ವಲಯಕ್ಕೆ ಅನ್ನುವಂಥದ್ದು, ಅದು ಅಲ್ಲಿ ಆಗುವಂಥ ಚರ್ಚೆ, ವಿಶೇಷವಾಗಿ ನವೆಂಬರ್ಲಿ ಹೋಗುವಂಥ ಸಂದರ್ಭದಲ್ಲಿ ತಮ್ಮ ಬತ್ತಳಿಕೆ ಇರುವಂಥ ವಿಚಾರಗಳೇನೇನು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಅಥವಾ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಇರುವಂಥ ಲೆಕ್ಕಾಚಾರ ಏನು, ಇದನ್ನು ತಮ್ಮ ಆಪ್ತರ ಮುಂದೆ ಇವತ್ತು ಮುಕ್ತವಾಗಿ ಮಾತನಾಡ್ತಾರೆ ಅನ್ನುವಂಥ ಕುತೂಹಲವನ್ನು ಹುಟ್ಟಾಕಿರುವಂಥ ಒಂದು ಭೋಜನ ಕೂಟ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರೇಮ್, ರೈಟ್ ಸುಖೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ರಾಜಕಾರಣಿಗಳು ಸೇರಿದಾಗ ರಾಜಕಾರಣ ಅಲ್ಲದೆ ಇನ್ನೇನು ಮಾತಾಡ್ತಾರೆ? ಹೌದು, ಏನು ಅವರೆಲ್ಲ ಸೇರಿಬಿಟ್ಟು ಅಲ್ಲಿ ಕಬ್ಬು ಬೆಳೆಗಾರರ ಸಂಕಷ್ಟದ ಬಗ್ಗೆ ಚರ್ಚೆ ಮಾಡ್ತಾರಾ? ಸಾಧ್ಯನೇ ಇಲ್ಲ. ರಾಜಕೀಯನೇ ಮಾತಾಡೋದು. ಬಟ್ ರಾಜಕೀಯದಲ್ಲಿ ಅದರಲ್ಲೂ ರಾಜಣ್ಣ ಅವ್ರ ಮನೆಯನ್ನು ನಾವು ಊಟಕ್ಕೆ ಸೇರಿದ್ರೆ ತಪ್ಪ ಅಂತ ಪ್ರಶ್ನೆ ಕೇಳ್ತಾರೆ. ಸೇರ್ಬೋದು, ಏನು ಚರ್ಚೆ ಆಗುತ್ತೆ, ಏನು ಮೆಸೇಜ್ ಪಾಸ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್.